ಈ ಹಿಂದಿನ ಕ್ಲಾಸಿನಲ್ಲಿ ಭಾರತದಲ್ಲಿ ಜನಸಂಖ್ಯಾ ಹಂಚಿಕೆಯ ಬಿಂದು ವಿಧಾನದ ಮುಖಾಂತರವಾಗಿ ನಾವು ಸಿದ್ಧಪಡಿಸುವುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಒಂದು ಕ್ಲಾಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯಾ ಹಂಚಿಕೆ ಯಾವ ತೆರನಾಗಿ ನಾವು ಬಿಂದು ವಿಧಾನದಿಂದ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲೊಂದು ಎಕ್ಸಸೈಸ್ ಇದೆ. ಪ್ರಿಪೇರ್ ಎ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಇನ್ ಕರ್ನಾಟಕ ಮ್ಯಾಪ್ ಬೈ ಯೂಸಿಂಗ್ ಡಾಟ್ ಮೆಥಡ್ ಫಾರ್ ದ ಫಾಲೋಯಿಂಗ್ ಡೇಟಾ. ಈ ಕೆಳಗಿನ ದತ್ತಾಂಶದಿಂದ ಕರ್ನಾಟಕದಲ್ಲಿ ಜನಸಂಖ್ಯೆ ಹಂಚಿಕೆಯನ್ನು ಬಿಂದು ವಿಧಾನದಿಂದ ಸಿದ್ಧಪಡಿಸಿ ಅಂತ ಇದೆ. ಇಲ್ಲಿ 2011ರಲ್ಲಿ ಕರ್ನಾಟಕದ ಜನಸಂಖ್ಯಾ ಹಂಚಿಕೆ ಜಿಲ್ಲಾವಾರು ದತ್ತಾಂಶವನ್ನು ಕೊಡಲಾಗಿದೆ. ಈ ಒಂದು ಅಂಕಿ ಅಂಶಗಳನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಬಿಂದು ವಿಧಾನದಿಂದ ಜನಸಂಖ್ಯಾ ಹಂಚಿಕೆಯನ್ನು ಸಿದ್ಧಪಡಿಸೋಣ. ಇಲ್ಲಿ ಮೊದಲಿಗೆ ಈ ಒಂದು ದತ್ತಾಂಶದಲ್ಲಿರುತ್ತಿರುವಂಥ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ನೋಡಬೇಕು. ಗರಿಷ್ಠ ಸಂಖ್ಯೆ ಬೆಂಗಳೂರು 9,621,551 ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ಕನಿಷ್ಠ ಜನಸಂಖ್ಯೆ ಕೊಡಗು 554,519 ಜನಸಂಖ್ಯೆಯನ್ನು ಹೊಂದಿದೆ. ಈ ಎರಡು ಗರಿಷ್ಠ ಮತ್ತು ಕನಿಷ್ಠ ಜನಸಂಖ್ಯೆಯನ್ನು ತೆಗೆದುಕೊಂಡು ನಾವೊಂದು ಸ್ಕೇಲನ್ನು ಮೊದಲಿಗೆ ಮಾಡಿಕೊಳ್ಳಬೇಕು. ಇಲ್ಲಿ ಆ ಒಂದು ಸ್ಕೇಲ್ ಏನೆಂದರೆ 1.2 1 lakh ಪಾಪ್ಯುಲೇಷನ್, ಅಂದರೆ ಒಂದು ಬಿಂದುವಿಗೆ 1 ಲಕ್ಷ ಜನಸಂಖ್ಯೆ ಎಂದು ಪ್ರಮಾಣ ಅಂದರೆ ಸ್ಕೇಲನ್ನು ತೆಗೆದುಕೊಂಡು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಿಂದು ವಿಧಾನ ನಕ್ಷೆಯನ್ನು ಬಿಡಿಸೋಣ. ಈ ಒಂದು ಪಾಪ್ಯುಲೇಷನದ ಹತ್ತಿರದಲ್ಲಿ ಮತ್ತೊಂದು ಕಾಲಮ್ ಮಾಡಿಕೊಂಡು, ಅಂದರೆ ಡಾಟ್ಸ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಿಂದುಗಳನ್ನು ತೋರಿಸಬೇಕು ಎಂಬುದನ್ನು ಅನುಕೂಲ ಆಗಲೆಂದು ಇದರ ಪಕ್ಕದಲ್ಲೇ ಮತ್ತೊಂದು ಕಾಲಮ್ ಮಾಡಿ ಅದರಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಿಂದುಗಳನ್ನು ಅಂದರೆ ಡಾಟ್ಗಳನ್ನು ತೋರಿಸಬೇಕು ಎಂಬುವಂಥ ಅಂಕಿಯನ್ನು ಸಹ ನಾವು ಹಚ್ಚುತ್ತಾ ಹೋಗಬೇಕು. ಇಲ್ಲಿ ನಾವು ಪ್ರಮಾಣವನ್ನು ಲಕ್ಷಗಳಲ್ಲಿ ತೆಗೆದುಕೊಂಡಿದ್ದರಿಂದ ಈ ಒಂದು ದಶಲಕ್ಷದಲ್ಲಿರುತ್ತಿರುವಂಥ ಜನಸಂಖ್ಯೆಗಳನ್ನು ಲಕ್ಷಗಳಲ್ಲಿ ಹೇಳ್ತಾ ಹೋಗೋಣ. ಅಂದಾಗ ಇಲ್ಲಿ ಬೆಂಗಳೂರು 9,621,551 ಜನಸಂಖ್ಯೆಯನ್ನು ಹೊಂದಿದೆ. ಇದನ್ನು ಲಕ್ಷದಲ್ಲಿ ನೋಡಿದಾಗ 96,21,551 ಆಗುತ್ತದೆ. ಅಂದಾಗ ಈ ಒಂದು ಬೆಂಗಳೂರು ಜಿಲ್ಲೆಯಲ್ಲಿ ನಾವು 96 ಬಿಂದುಗಳನ್ನು, ಅಂದರೆ ಒಂದು ಬಿಂದುವಿಗೆ 1 ಲಕ್ಷವೆಂದು ಇಲ್ಲಿ 96 ಬಿಂದುಗಳನ್ನು ತೋರಿಸಬೇಕು. ಇನ್ನು ಬೆಳಗಾಂ 47,79,661 ಜನಸಂಖ್ಯೆಯನ್ನು ಹೊಂದಿದೆ. ಅಂದಾಗ ಇದನ್ನು ದುಂಡು ಸಂಖ್ಯೆ ಅಂದರೆ ರೌಂಡ್ ಫಿಗರ್ ಆಗಿ 48 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಬೆಳಗಾಂ ಜಿಲ್ಲೆಯಲ್ಲಿ ನಾವು 48 ಬಿಂದುಗಳನ್ನು ಗುರುತಿಸಬೇಕು. ಇನ್ನು ಮೈಸೂರು ಜಿಲ್ಲೆಯಲ್ಲಿ 30,01,127 ಜನಸಂಖ್ಯೆ ಇರುವುದರಿಂದ ಈ ಒಂದು ಮೈಸೂರು ರಾಜ್ಯದಲ್ಲಿ 30 ಬಿಂದುಗಳನ್ನು ತೋರಿಸಬೇಕು. ಇನ್ನು ತುಮಕೂರು, ಈ ಒಂದು ಜಿಲ್ಲೆಯು 26,78,980 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ನಾವು ದುಂಡು ಸಂಖ್ಯೆಯಾಗಿ 27 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಜಿಲ್ಲೆಯಲ್ಲಿ 27 ಬಿಂದುಗಳನ್ನು ಗುರುತಿಸಲಾಗಿದೆ. ಇನ್ನು ಗುಲ್ಬರ್ಗ ಜಿಲ್ಲೆಯು 25,66,326 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ಸಹ ನಾವು ದುಂಡು ಸಂಖ್ಯೆಯಾಗಿ 26 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಜಿಲ್ಲೆಯಲ್ಲಿ ನಾವು 26 ಬಿಂದುಗಳನ್ನು ಗುರುತಿಸಬೇಕು. ಇನ್ನು ಬಳ್ಳಾರಿ ಜಿಲ್ಲೆ, ಇದು 24,52,595 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ನಾವು ರೌಂಡ್ ಫಿಗರ್ ಆಗಿ 25 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ 25 ಡಾಟ್ಗಳನ್ನು ಮಾಡಬೇಕು. ನಂತರ ಬಿಜಾಪುರ ಜಿಲ್ಲೆ, ಇದು 21,77,331 ಜನಸಂಖ್ಯೆಯನ್ನು ಹೊಂದಿದೆ. ಇದನ್ನು ಸಹ ನಾವು ದುಂಡು ಸಂಖ್ಯೆಯಾಗಿ 22 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ 22 ಡಾಟ್ಗಳನ್ನು ಗುರುತಿಸಬೇಕು. ಇನ್ನು ದಕ್ಷಿಣ ಕನ್ನಡ, ಇದು 20,89,6
649 ಜನಸಂಖ್ಯೆಯನ್ನು ಹೊಂದಿದ್ದು, ಈ ಒಂದು ಜನಸಂಖ್ಯೆಯನ್ನು ಸಹ ನಾವು ದುಂಡು ಸಂಖ್ಯೆಯಾಗಿ 21 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 21 ಬಿಂದುಗಳನ್ನು ಗುರುತಿಸಬೇಕು. ಇನ್ನು ದಾವಣಗೆರೆ ಈ ಒಂದು ಜಿಲ್ಲೆಯಲ್ಲಿ 19,45,497 ಜನಸಂಖ್ಯೆ ಇದೆ. ಅಂದಾಗ ಈ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ 1 ಲಕ್ಷಕ್ಕೆ 1 ಬಿಂದು ಅಂತ ತೆಗೆದುಕೊಂಡಾಗ ಈ ಒಂದು ಜಿಲ್ಲೆಯಲ್ಲಿ 19 ಬಿಂದುಗಳನ್ನು ಗುರುತಿಸಬೇಕು. ಇನ್ನು ರಾಯಚೂರು ಜಿಲ್ಲೆ 19,28,812 ಜನಸಂಖ್ಯೆಯನ್ನು ಹೊಂದಿದೆ. ಈ ಒಂದು ಜಿಲ್ಲೆಯಲ್ಲಿ 19 ಬಿಂದುಗಳನ್ನು ಗುರುತಿಸಬೇಕು. ಬಾಗಲಕೋಟ್ 18,89,752 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ನಾವು ದುಂಡು ಸಂಖ್ಯೆಯಾಗಿ 19 ಲಕ್ಷ ಅಂತ ಮಾಡಿದಾಗ ಈ ಒಂದು ಬಾಗಲಕೋಟ್ ಜಿಲ್ಲೆಯಲ್ಲಿ 19 ಬಿಂದುಗಳನ್ನು ಗುರುತಿಸಬೇಕು. ಇನ್ನು ಧಾರವಾಡ ಜಿಲ್ಲೆ 18,47,023 ಜನಸಂಖ್ಯೆಯನ್ನು ಹೊಂದಿದೆ. ಇದನ್ನು ನಾವು 18 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ 18 ಬಿಂದುಗಳನ್ನು ಗುರುತಿಸಬೇಕು. ಇನ್ನು ಮಂಡ್ಯ ಜಿಲ್ಲೆ 18,05,769 ಜನಸಂಖ್ಯೆಯನ್ನು ಹೊಂದಿದ್ದು, ಈ ಒಂದು ಜಿಲ್ಲೆಯಲ್ಲಿ 18 ಬಿಂದುಗಳನ್ನು ಗುರುತಿಸಬೇಕು. ಇನ್ನು ಹಾಸನ ಜಿಲ್ಲೆ 17,76,421 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ನಾವು ದುಂಡು ಸಂಖ್ಯೆಯಾಗಿ 18 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಹಾಸನ ಜಿಲ್ಲೆಯಲ್ಲಿ 18 ಬಿಂದುಗಳನ್ನು ಗುರುತಿಸಬೇಕು. ಇನ್ನು 15ನೇ ಜಿಲ್ಲೆ ಶಿವಮೊಗ್ಗ. ಈ ಒಂದು ಜಿಲ್ಲೆಯು 17,52,753 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ರೌಂಡ್ ಫಿಗರ್ ಆಗಿ 18 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಜಿಲ್ಲೆಯಲ್ಲಿ 18 ಡಾಟ್ಸ್ ತೋರಿಸಬೇಕು. ಇನ್ನು ಬೀದರ್ ಜಿಲ್ಲೆಯು 17,03,300 ಜನಸಂಖ್ಯೆಯನ್ನು ಹೊಂದಿದೆ. ಇದನ್ನು ನಾವು 17 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಜಿಲ್ಲೆಯಲ್ಲಿ 17 ಬಿಂದುಗಳನ್ನು ತೋರಿಸಬೇಕು. ಚಿತ್ರದುರ್ಗ ಇದು 16,59,456 ಜನಸಂಖ್ಯೆಯನ್ನು ಹೊಂದಿದೆ. ಅಂದಾಗ ಈ ಒಂದು ಜಿಲ್ಲೆಯಲ್ಲಿ ನಾವು 17 ಬಿಂದುಗಳನ್ನು ಗುರುತಿಸಬೇಕು. ನಂತರ ಹಾವೇರಿ ಇದು 15,97,668 ಜನಸಂಖ್ಯೆಯನ್ನು ಹೊಂದಿದೆ. ಇದನ್ನು ನಾವು ರೌಂಡ್ ಫಿಗರ್ ಅಂದರೆ ದುಂಡು ಸಂಖ್ಯೆಯಾಗಿ 16 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ 16 ಬಿಂದುಗಳನ್ನು ಗುರುತಿಸಬೇಕು. ಕೋಲಾರ 15,36,401 ಜನಸಂಖ್ಯೆಯನ್ನು ಹೊಂದಿದೆ. ಇದನ್ನು ನಾವು 15 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಜಿಲ್ಲೆಯಲ್ಲಿ 15 ಬಿಂದುಗಳನ್ನು ಗುರುತಿಸಲಾಗಿದೆ. ನಂತರ ಉತ್ತರ ಕನ್ನಡ ಈ ಒಂದು ಜಿಲ್ಲೆ 14,37,169 ಜನಸಂಖ್ಯೆಯನ್ನು ಹೊಂದಿದೆ. ಅಂದಾಗ ಈ ಒಂದು ಜಿಲ್ಲೆಯಲ್ಲಿ 14 ಬಿಂದುಗಳನ್ನು ತೋರಿಸಬೇಕು. ನಂತರ ಕೊಪ್ಪಳ ಇದು 13,89,920 ಜನಸಂಖ್ಯೆಯನ್ನು ಹೊಂದಿದೆ. ಇದನ್ನು ನಾವು ದುಂಡು ಸಂಖ್ಯೆಯಾಗಿ 14 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ 14 ಬಿಂದುಗಳನ್ನು ಗುರುತಿಸಲಾಗಿದೆ. ಚಿಕ್ಕಬಳ್ಳಾಪುರ ಇದು 12,55,104 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ಸಹ ನಾವು ದುಂಡು ಸಂಖ್ಯೆಯಾಗಿ 13 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಜಿಲ್ಲೆಯಲ್ಲಿ 13 ಬಿಂದುಗಳನ್ನು ಗುರುತಿಸಬೇಕು. ನಂತರ ಉಡುಪಿ ಈ ಒಂದು ಜಿಲ್ಲೆ 11,77,361 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ದುಂಡು ಸಂಖ್ಯೆಯಾಗಿ ನಾವು 12 ಲಕ್ಷ ಅಂತ ತೆಗೆದುಕೊಂಡಾಗ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ 12 ಬಿಂದುಗಳನ್ನು ತೋರಿಸಬೇಕು. ಯಾದಗಿರಿ ಇದು 11,74,271 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ನಾವು 12 ಲಕ್ಷ ಅಂತಂದು ದುಂಡು ಸಂಖ್ಯೆ ಮಾಡಿದಾಗ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ 12 ಬಿಂದುಗಳನ್ನು ಗುರುತಿಸಬೇಕು. ನಂತರ ಚಿಕ್ಕಮಗಳೂರು ಈ ಒಂದು ಜಿಲ್ಲೆ 11,37,961 ಜನಸಂಖ್ಯೆಯನ್ನು ಹೊಂದಿದ್ದು, ಈ ಒಂದು ಜಿಲ್ಲೆಯಲ್ಲಿ ನಾವು 11 ಬಿಂದುಗಳನ್ನು ಗುರುತಿಸಬೇಕು. ನಂತರ ರಾಮನಗರ 10,82,636 ಜನಸಂಖ್ಯೆಯನ್ನು ಹೊಂದಿದ್ದು,
ಇದನ್ನು ನಾವು ದುಂಡು ಸಂಖ್ಯೆಯಾಗಿ 11 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ರಾಮನಗರ ಜಿಲ್ಲೆಯಲ್ಲಿ 11 ಡಾಟ್ಗಳನ್ನು ತೋರಿಸಬೇಕು. ನಂತರ ಗದಗ ಜಿಲ್ಲೆ, ಇದು 10,64,570 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ಸಹ ನಾವು ದುಂಡು ಸಂಖ್ಯೆಯಾಗಿ 11 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಗದಗ ಜಿಲ್ಲೆಯಲ್ಲಿ 11 ಬಿಂದುಗಳನ್ನು ತೋರಿಸಬೇಕು. ನಂತರ ಚಾಮರಾಜನಗರ 10,20,791 ಜನಸಂಖ್ಯೆಯನ್ನು ಹೊಂದಿದ್ದು, ಇಲ್ಲಿ ನಾವು 10 ಲಕ್ಷ ಅಂತ ತೆಗೆದುಕೊಂಡರೆ ಈ ಒಂದು ಜಿಲ್ಲೆಯಲ್ಲಿ 10 ಬಿಂದುಗಳನ್ನು ತೋರಿಸಬೇಕು. ನಂತರ ಬೆಂಗಳೂರು ರೂರಲ್, ಈ ಒಂದು ಜಿಲ್ಲೆ 9,90,923 ಜನಸಂಖ್ಯೆಯನ್ನು ಹೊಂದಿದ್ದು, ಇದನ್ನು ನಾವು ದುಂಡು ಸಂಖ್ಯೆಯಾಗಿ 10 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಬೆಂಗಳೂರು ರೂರಲ್ ಜಿಲ್ಲೆಯಲ್ಲಿ 10 ಬಿಂದುಗಳನ್ನು ಗುರುತಿಸಬೇಕು. ಕೊನೆಯ ಜಿಲ್ಲೆ, ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರುತ್ತಿರುವಂಥ ಕೊಡಗು 5,54,519 ಜನಸಂಖ್ಯೆಯನ್ನು ಹೊಂದಿರುವುದರಿಂದ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ನಾವು ಈ ಒಂದು 5,54,000ವನ್ನು ದುಂಡು ಸಂಖ್ಯೆ 6 ಲಕ್ಷ ಅಂತ ಮಾಡಿಕೊಂಡಾಗ ಈ ಒಂದು ಕೊಡಗು ಜಿಲ್ಲೆಯಲ್ಲಿ 6 ಬಿಂದುಗಳನ್ನು ತೋರಿಸಬೇಕು. ಈ ತೆರನಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯಾ ಹಂಚಿಕೆಯನ್ನು ಈ ಒಂದು ಬಿಂದು ವಿಧಾನದಿಂದ ಸಿದ್ಧಪಡಿಸಬೇಕು. ಮುಂದಿನ ಕ್ಲಾಸಿನಲ್ಲಿ ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನಸಂಖ್ಯಾ ಹಂಚಿಕೆಯನ್ನು ಬಿಂದು ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.